ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಫಿಶ್ ತವಾ ಫ್ರೈನ ತುಂಬ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ 1 kg ನಾನಿಲ್ಲಿ ಕ್ಯಾಟ್ಲಾ ಫಿಶ್ನ ಬಳಸ್ತಾ ಇದ್ದೀನಿ. ಇದರಿಂದ ತವಾ ಫ್ರೈ ಮಾಡೋಣ ಅಂತೇಳಿ. ನೀವು ಇದೇ ಫಿಶ್ನ ಬಳಸಿ ಅಂತ ಹೇಳಲ್ಲ, ನಿಮಗೆ ಯಾವುದು ಇಷ್ಟನೋ ಆ ಫಿಶ್ನ ಬಳಸಿ ತವಾ ಫ್ರೈ ಕೂಡ ಮಾಡ್ಕೋಬೋದು. ನಾವು ಹೊರಗಡೆ ಎಷ್ಟೇ ಮೇಯ್ನಾಗಿ ಕ್ಲೀನಾಗಿ ವಾಶ್ ಮಾಡಿದ್ರು ಕೂಡ ಮನೇಲಿ ವಾಶ್ ಮಾಡಬೇಕು. ಅದಕ್ಕೆ 3 ಇಂದ 4 ಸಲ ನಾನಿಲ್ಲಿ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ಆಮೇಲೆ ವಾಶ್ ಮಾಡೋಕ್ಕೋಸ್ಕರ ಇಲ್ಲಿ ನೋಡಿ ರಾಗಿ ಹಿಟ್ಟು ಮತ್ತು ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ಈಗ ಎರಡನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಇದಕ್ಕೆ ಉದುರಿಸ್ಕೊಳ್ಳೋಣ. ಮತ್ತೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ತಗೊಂಡು ಈಗ ಒಂದೊಂದೇ ಪೀಸ್ನ ತಗೊಂಡಿದ್ದು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ನೋಡಿಕೊಂಡು ನಿಧಾನಕ್ಕೆ ಕ್ಲೀನ್ ಮಾಡ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಮುಳ್ಳಿರುತ್ತೆ ಅಲ್ವಾ, ಸೊ ಕೈಗೆ ಚುಚ್ಕೋಬೋದು. ಹಾಗಾಗಿ ನಿಧಾನಕ್ಕೆ ಹೀಗೆ ಉಜ್ಕೋಬೇಕಾಗತ್ತೆ. ನೀವು ಹೀಗೆ ರಾಗಿ ಹಿಟ್ಟು ಮತ್ತು ಕಲ್ಲುಪ್ಪು ಹಾಕಿ ಕ್ಲೀನ್ ಮಾಡೋದ್ರಿಂದ ಒಂಚೂರು ಕೂಡ ಮೀನು ವಾಸನೆ ಬರೋದಿಲ್ಲ. ನಿಮ್ಗೇನಾದರೂ ಮೀನು ವಾಶ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ರೆ ಶಾಪಲ್ಲೇ ವಾಶ್ ಮಾಡಿ. ನನಗೂ ಅಷ್ಟು ನೀಟಾಗಿ ವಾಶ್ ಮಾಡೋಕ್ಕೆ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಶಾಪಲ್ಲೇ ವಾಶ್ ಮಾಡಿಸ್ತೀನಿ. ಆದರೂ ಮನೇಲಿ ಹೀಗೆ ವಾಶ್ ಮಾಡ್ಕೊಂಡ್ರೆ ಸಮಾಧಾನ, ಇಲ್ಲಾಂದರೆ ಸ್ಮೆಲ್ ಬರುತ್ತೆ ಅಂತ. ನಾನಿಲ್ಲಿ ಬಳಸ್ತಿರೋವಂಥದ್ದು ಕ್ಯಾಟ್ಲಾ ಫಿಶು. ಹೀಗೆ ಪ್ರತಿಯೊಂದು ಪೀಸಸ್ನ ನೀಟಾಗಿ ಹಿಟ್ಟು ಮತ್ತು ಕಲ್ಲುಪ್ಪಿಂದ ನೀಟಾಗಿ ಉಜ್ಕೊಳ್ಳಿ. ಹೀಗೆ ಕಲ್ಲುಪ್ಪು ಮತ್ತು ರಾಗಿ ಹಿಟ್ಟಿಂದ ನೀಟಾಗಿ ಮೀನು ಪೀಸಸ್ನೆಲ್ಲ ಉಜ್ಕೊಂಡಿದ್ವಿ ಅಲ್ಲ, ಈಗ ಇದನ್ನು ಒಂದು 5 ನಿಮಿಷ ಹಾಗೆ ಬಿಡ್ತೀನಿ. ನೋಡಿ, ಈಗ 5 ನಿಮಿಷ ಆಗಿದೆ. ಕ್ಲೀನಾಗಿ ಮೀನು ಪೀಸಸ್ನೆಲ್ಲ ವಾಶ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ಹಿಟ್ಟಿಲ್ದಾಗೆ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಇವಾಗಲೂ ಅಷ್ಟೇ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕಾಗತ್ತೆ, ಇಲ್ಲ ಅಂತ ಹೇಳಿದ್ರೆ ಮುಳ್ಳು ಚುಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈಗ ನೋಡಿ, ಫಿಶ್ನ ನೀಟಾಗಿ ವಾಶ್ ಮಾಡಾಯಿತು. ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ನಾನಿಲ್ಲಿ ಫಿಶ್ ತವಾ ಫ್ರೈ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಸ್ವಲ್ಪ ಮಸಾಲಾನ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಅಂದರೆ ಕಾಳು ಮೆಣಸಿನ ಪುಡಿ, 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಹಾಗೆ ರುಚಿಗೋಸ್ಕರ ಸ್ವಲ್ಪ ಉಪ್ಪು, 1 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ತೊಗೊಂಡಿದ್ದೀನಿ. ಫಸ್ಟ್ ಇದನ್ನೆಲ್ಲ ಇದಕ್ಕೆ ಒಂದು ಬೌಲ್ಗೆ ಹಾಕೊಳ್ಳೋಣ. ಹಾಗೆ ನಾನಿಲ್ಲಿ ಫಿಶ್ ಮಸಾಲ ಪೌಡ್ರ್ ಬಳಸ್ತಾ ಇದ್ದೀನಿ. ಇದು ಅಷ್ಟೇ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಅಪ್ರಾಕ್ಸಿಮೇಟ್ಲಿ 3/4 kg ಫಿಶ್ನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಇಷ್ಟು ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಫಿಶ್ ಎಷ್ಟು ತೊಗೊಳ್ತೀರೋ ಅದ್ರ ಮೇಲೆ ನೀವು ಅಳತೆ ಮಾಡಿ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ಜ್ಯೂಸ್ ಹಾಕ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆದರೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ನಲ್ಲ, ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ನೀವು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರೇನು ಸ್ವಲ್ಪನೂ ಬೇಕಾಗೋದಿಲ್ಲ, ಹಾಗೆ ಕಲಿಸ್ಕೊಳ್ಳಿ. ಏನಕ್ಕಂದರೆ ಫಿಶ್ ತೊಳೆದಿರ್ತೀವಲ್ಲ, ಅದರಲ್ಲಿ ಸ್ವಲ್ಪ ನೀರಿರುತ್ತೆ, ನೀರಿನ ಅಂಶ. ಹಾಗಾಗಿ ನಾವು ನೀರನ್ನೇನು ಆ್ಯಡ್ ಮಾಡ್ಕೊಳ್ಳೋದು ಬೇಡ. ಈಗ ನೋಡಿ, ಚೂರು ನೀರು ಬೇಕಾಗಲ್ಲ, ಹೀಗೆ ಚೆನ್ನಾಗಿದೆ. ನೋಡಿ, ನಾನಲ್ಲಿ ಕ್ಯಾಟ್ಲಾ ಫಿಶ್ನ ಬಳಸ್ತಾ ಇರೋದು. ಇದು 3/4 kg ಅಷ್ಟಿದೆ. ಆ್ಯಕ್ಚುಲಿ 1 kg ತಂದಿದ್ದು 1/4 kg ಅಷ್ಟು ನಾನು ಸಾಂಬಾರಿಗೆ ಹಾಕ್ತಿದ್ದೀನಿ. ಸೊ ಇಲ್ಲಿ 3/4 kg ಅಷ್ಟು ಫಿಶ್ನ ತವಾ ಫ್ರೈ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ. ಈಗ ಮಸಾಲ ಕಲಿಸ್ಕೊಂಡಿದ್ದೀವಲ್ಲ, ಇದನ್ನ ಕೋಟಿಂಗ್ನ ಲೈಟಾಗಿ ಹಾಕ್ಕೋಬೇಕು. ಈ ಮಸಾಲೆನ ಈಗ ಹೀಗೆ ಲೈಟಾಗಿ ಹಾಕ್ಕೊಳ್ಳಿ. ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ, ತುಂಬ ತೆಳು ಆದರೆ ಅದು ಚೆನ್ನಾಗಿ ಮಸಾಲೆ ಹಿಡಿಯೋದಿಲ್ಲ. ನೋಡಿ, ಹೀಗೆ ಚೆನ್ನಾಗಿ ಎಲ್ಲ ಕಡೆಗೂ ನೀಟಾಗಿ ಹೀಗೆ ಫಿಶ್ಗೆ ಸ್ಪ್ರೆಡ್ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಳ್ಳಿ. ನಿಮಗೆ ಇನ್ ಕೇಸ್ ಮಸಾಲೆ ಶಾರ್ಟೇಜ್ ಆಗುತ್ತೆ ಅಂತಿದ್ರೆ
ಇನ್ನೊಂದು ಸ್ವಲ್ಪ ಮತ್ತೆ ಆ್ಯಡ್ ಮಾಡ್ಕೊಂಡು ಮತ್ತೆ ಕಲಿಸ್ಕೊಂಡು ಹೀಗೆ ಹಚ್ಕೋಬೋದು. ನನಗೆ ಇಷ್ಟೇ ಸಾಕಾಗುತ್ತೆ. ತುಂಬ ದಪ್ಪ ಲೇಯರ್ ಹಾಕಿದ್ರೂ ಕೂಡ ಮೇಲ್ಗಡೆ ಬರೀ ಈ ಮಸಾಲೆದೇ ಇರುತ್ತೆ. ಸ್ವಲ್ಪ ಸ್ಟ್ರಾಂಗ್ ಆಗಿ ಇದನ್ನೇ ಲೈಟಾಗಿ ಒಂದು ಲೇಯರ್ ಹಚ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಹೀಗೆ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಳ್ಳಿ. ಮೀನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ ಕೇಸ್ ನೀವೇನಾದರೂ ನಾನ್ ವೆಜ್ ತಿಂತೀರಾ ಅಂತ ಹೇಳಿದ್ರೆ ಮಂತ್ಲಿ ಒನ್ಸ್ ಆದ್ರೂ ಫಿಶ್ನ ತಿನ್ನೋಕ್ಕೆ ಟ್ರೈ ಮಾಡಿ. ನೋಡಿ ಈಗ ನಾನು ಗ್ಲಾಸ್ ಜಾರ್ಗೆ ಎಲ್ಲ ಫಿಶ್ನ ಹಾಕ್ತೀನಿ. ಮತ್ತೆ ಏನಾದ್ರು ಮಸಾಲೆ ಇದ್ದರೆ ಇನ್ನೊಂದ್ಸಲ ನೀಟಾಗಿ ಸ್ಪ್ರೆಡ್ ಮಾಡಿ. ತುಂಬ ರೀತಿಯಲ್ಲಿ ನಾವು ಫಿಶ್ ಫ್ರೈನ ಮಾಡ್ಬೋದು. ನಾನು ಈಗ ನಿಮಗೆ ಈ ರೀತಿಯಲ್ಲಿ ತೋರಿಸಿದ್ದೀನಿ ಅಲ್ಲ, ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಬೇರೆ ರೀತಿಯೂ ಕೂಡ ತೋರಿಸ್ತೀನಿ. ಫಿಶ್ಶಿಗೆ ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಚೆಂದ. ಖಾರ ಮತ್ತು ಉಪ್ಪು ಹುಳಿ 3 ಎಷ್ಟು ಮುಂದಾಗಿರುತ್ತೋ ಅಂದರೆ ಎಷ್ಟು ಚೆನ್ನಾಗಿ ಹಾಕ್ತೀವೋ ಅಷ್ಟು ರುಚಿ ಕೊಡುತ್ತೆ ಫಿಶ್ಶು. ಈಗ ನೋಡಿ ಫಿಶ್ನ ಈಗಲೇ ನಾವು ತವಾ ಫ್ರೈ ಮಾಡಿಕೊಂಡ್ರೆ ಅಷ್ಟು ರುಚಿ ಇರೋದಿಲ್ಲ. ಹಾಗಾಗಿ ನಾನು ಕ್ಯಾಪ್ನ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಹೀಗೆ ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತೀನಿ. ನೀವು ಫ್ರಿಜ್ಜಲ್ಲಾದರೂ ಇಡ್ಬೋದು, ಇಲ್ಲಾಂದರೆ ಹೊರಗೆ ಇಟ್ಟು ಕೂಡ ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಮಾಡಿ ಬಿಟ್ಟು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೈಟ್ ಏನಾದ್ರು ಡಿನ್ನರ್ಗೆ ಪ್ರಿಪೇರ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈವ್ನಿಂಗ್ ಒಂದು 6-5 ಅಷ್ಟೊತ್ತಿಗೆಲ್ಲ ಹೀಗೆ ಕಲಸಿ ಇಟ್ಟು ನೀವು ನೈಟ್ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅಂದರೆ ಫಿಶ್ ನೀಟಾಗಿ ಮಸಾಲೆ ಎಲ್ಲ ಹಿಡ್ದಿಟ್ಕೊಳ್ಳುತ್ತೆ. ನೋಡಿ ಫಿಶ್ ಮ್ಯಾರಿನೇಟ್ ಮಾಡೋಕ್ಕಿಟ್ಟು 1 ಅವರ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ನಾನಿಲ್ಲಿ ತವಾ ಫ್ರೈ ಮಾಡೋಕ್ಕೋಸ್ಕರ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಸ್ಟವ್ನ ಆನ್ ಮಾಡ್ಕೊಳ್ಳಿ. ಪ್ಯಾನ್ ಸ್ವಲ್ಪ ಬಿಸಿ ಆಗಲಿ. ಈಗ ನೋಡಿ ತವಾಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಫಿಶ್ ಫ್ರೈ ಮಾಡ್ತಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಈಗ ಪ್ಯಾನ್ ಚೆನ್ನಾಗಿ ಬಿಸಿ ಆಗಲಿ. ಈಗ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈ ಫಿಶ್ ಪೀಸಸ್ನ ಹಾಕೊಳ್ಳೋಣ. ಈಗ ನೋಡಿ ಪ್ಯಾನ್ ಬಿಸಿ ಆಗಿದೆ ಅಲ್ಲ, ಈಗ ಫಿಶ್ ಪೀಸಸ್ ಒಂದೊಂದು ಹಾಕ್ಕೊಳ್ತೀನಿ. ಇದರೊಳಗೆ ಎಷ್ಟು ಇಡ್ಸುತ್ತೆ ಅಷ್ಟು ಪೀಸಸ್ನ ಹಾಕೊಳ್ಳಿ. ಅಲ್ಲಿ ನಾನೀಗ 4 ಪೀಸ್ ಹಾಕಿದ್ದೀನಿ. ಈಗ ಫ್ಲೇಮ್ನ ಮೀಡಿಯಂ ಫ್ಲೇಮ್ಗೆ ಇಟ್ಟು ಅದ್ರ ಮೇಲೆ ಮತ್ತೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಈಗ ಯಾವುದೇ ಕಾರಣಕ್ಕೂ ಮಡ್ಚಾಕೋಕೆ ಹೋಗಬೇಡಿ. ಲಿಡ್ನ ಮುಚ್ಚಿ ಒಂದು 2 ನಿಮಿಷ ಚೆನ್ನಾಗಿ ಕುಕ್ ಆಗಲಿ. ಈಗ ನೋಡಿ ಫಿಶ್ ಒಂದು ಸ್ವಲ್ಪ ಸ್ಟಿಫ್ ಆಗಿದೆ. ಈಗ ಸ್ವಲ್ಪ ಮೆದು ಇರೋದಿಲ್ಲ, ಸ್ವಲ್ಪ ಹೀಗೆ ಹಾರ್ಡ್ ಆದಮೇಲೆ ನಾವು ಇದನ್ನು ಮಡ್ಚಾಕಬೇಕು. ಇದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ತುಂಬಾ ಬೇಗ ಮಾಡುವಂತಹ ಫಿಶ್ ಫ್ರೈ ಇದು. ಈಗ ನೋಡಿ ಲಿಡ್ನ ಮುಚ್ಚಿ ಮತ್ತೆ ಒಂದು 2 ನಿಮಿಷ ಕುಕ್ ಆಗೋಕ್ಕೆ ಬಿಡ್ತೀನಿ. ಮತ್ತು ಮೀಡಿಯಂ ಫ್ಲೇಮಲ್ಲೇ ಇರಲಿ, ಯಾವುದೇ ಕಾರಣಕ್ಕೂ ಫ್ಲೇಮ್ ಹೈ ಇಟ್ಕೊಬೇಡಿ, ಇಲ್ಲಾಂದರೆ ಫಿಶ್ ಎಲ್ಲ ಪೂರ್ತಿ ಸೀದೋಗ್ಬಿಡುತ್ತೆ. ನೋಡಿ ಫಿಶ್ ಎಷ್ಟು ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿ ಬೆಂದಿದೆ ಕೂಡ. ಇದ್ರ ಮೇಲೆ ಸ್ವಲ್ಪ ಲೆಮನ್ ಹಾಕಿ ಆನಿಯನ್ ಕಾಂಬಿನೇಷನ್ ಜೊತೆಗೆ ತಿಂದರೆ ಸಕ್ಕತ್ತಾಗಿರುತ್ತೆ. ನೋಡಿ ಫಿಶ್ ತವಾ ಫ್ರೈ ರೆಡಿಯಾಗಿದೆ. ಹೇಗಿದೆ ಅಂತೇಳಿ ತುಂಬಾ ಚೆನ್ನಾಗಿದೆ. ನೀವು ಬೇರೆ ಥರ ಎಲ್ಲ ತವಾ ಫ್ರೈನ ಟ್ರೈ ಮಾಡಿರ್ತೀರಲ್ಲ, ಈಗ ನಾನು ಹೇಳಿದ ಥರ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗಬಹುದು. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಅಂತ ಮಾಡ್ತಿರಲ್ಲ, ಅದರ ಪಕ್ಕದಲ್ಲಿ ಆಲ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಅಪ್ಲೋಡ್ ಮಾಡೋವಂಥ ಎಲ್ಲ ವೀಡಿಯೋಸ್ದು ನೋಟಿಫಿಕೇಷನ್ಸ್ ಬರುತ್ತೆ. ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋನ ಮಿಸ್ ಮಾಡ್ದಲೇ ನೀವು ಕೂಡ ಫಾಲೋ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.